ಆಮ್ಯಾಕೆ ಸುಮ್ಮ ಅವಮಾನ ಮಾಡಿದ್ಲು ಅಂತ ನೀನು ಪಿರಾಣ ಎಲ್ಲ ಕಳ್ಕೊಳಕ್ಕೆ ಹೋಗ್ಬೇಡ ಕಣೆ. ಸುಮ್ಮನೆ ಬಾಯಿ ಮುಚ್ಕೊಂಡು ಹೋಗ್ರಿ. ಸಮಸ್ಯೆನ ಹೇಗೆ ಬಗೆಹರಿಸ್ಕೋಬೇಕು ಅಂತ ನಮಗೆ ಚೆನ್ನಾಗಿ ಗೊತ್ತು. ಸರಿ ಕಣ್ರವ, ನಾನಿನ್ನು ಬರ್ತೀನಿ. ಆಮ್ಯಾಕೆ ಯಾವುದಕ್ಕೂ ಹೊಸಿ ಹುಷಾರಾಗಿರಿ. ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಈಗಿನ ಕಾಲದಲ್ಲಿ ಮನೆ ಬಿಟ್ಟು ಓಡಾಗಿರೋ ಹೆಣ್ಮಕ್ಳೆಲ್ಲ ಕೊನೆಗೆ ತುಂಡಾಗಿ ಫ್ರಿಡ್ಜ್ನಾಗ ಸಿಗ್ತಾರೆ. ಸುಮ್ಮ ವಾಪಸ್ ಬಂದರೆ ಸರಿ, ಇಲ್ಲ ಅಂತಂದರೆ ಏಯ್, ನೀನು ತೊಲಗ್ತೀಯ ಇಲ್ಲ? ಸಾನಾ, ಯಾವುದಕ್ಕೂ ನೀನು ಹುಷಾರಾಗಿರು. ನೋಡು, ನಿಂಗೆ ಏನೇ ವಿಷಯ ಇದ್ರು ನಂಗೆ ಫೋನ್ ಮಾಡು. ಈ ರಾಜಿ ಯಾವಾಗಲೂ ನೀನು ಸಾಯಕ್ಕೆ ಬರ್ತಾಳೆ, ಸರಿನಾ? ನಾನಿನ್ನು ಬರ್ತೀನಿ. ಒಂದು ಕಡೆಯಿಂದ ಎಲ್ಲರೂ ನಿರ್ನಾಮ ಮಾಡ್ತಿದ್ದೀನಿ. ಇದೆ ಈ ರಾಜಿ ಉದ್ದೇಶ. ಅಕ್ಕ, ಆ ರಾಜಿ ಏನೇನೋ ಹೇಳಿದ್ಲು ಅಂತ ತಲೆ ಕೆಡ್ಸ್ಕೋಬೇಡ. ನಮ್ಮ ಸುಮಗೆ ಏನೂ ಆಗಲ್ಲ. ಸಾನಕ್ಕ, ಸುಮಾ ಒಂದು ವೇಳೆ ಸಚಿನ್ ಜೊತೆನೇ ಹೋಗಿದ್ರು ಅವನಂತ ಹುಡುಗ ಅಲ್ಲ. ಧೈರ್ಯ ಹೇಳೋ ನೆಪ್ತಾಗ ಬಂದು ಮದ್ದಿಗೆ ಹೋಯ್ತಾವಳೆ. ನೀನೇನು ಹೆದರ್ಬೇಡಮ್ಮ, ನೀನು ಧೈರ್ಯವಾಗಿರು. ಅಲ್ಲಮ್ಮ, ಹ್ಞೂ ಅಣ್ಣ, ಈಗ ನೋಡು ಎಂತ ಅನಾಹುತ ಆಯ್ತು ಅಣ್ಣ. ಅವನೇನಾರ ಸಿಕ್ಕರೆ ಕೈ ಕಾಲೆಲ್ಲ ಮುರ್ದಾಕಿ ಅಂತ ಹೇಳೋದ ಅಣ್ಣ. ಲೇ ಅವೆಲ್ಲ ಏನೋ ಬೇಡಕ್ಕಲ್ಲ, ಸಿಕ್ಕಿದ್ರೆ ಹೇಳ್ಕೊಬರಕ್ಕೆ ಹೇಳಿ ಸಾಕು. ನೀನ್ ಏನಣ್ಣ, ಇವನಿಂದ ಪುಟ್ಟವನ್ ಮನೆಗೆ ಏಟೆಲ್ಲ ತೊಂದರೆ ಆಗದೆ, ನೀನ್ ನೋಡಿದ್ರೆ ಬೆಂಡ್ ಎತ್ತದ್ ಬೇಡ ಅಂತ ಹೇಳ್ತಿದ್ಯಾ? ಲೇ, ಈಗಲೇ ಏನೇನೋ ರಗಳೆ ಆಗೈತೆ, ಅದ್ರಾಗ ಇನ್ನೊಂದು ಸೇರ್ಕೊಳ್ಳೋದು ಬೇಕಾಗಿಲ್ಲ. ಮೊದಲು ಅವ್ರು ಸಿಕ್ಕರೆ ಕರ್ಕೊಬರಕ್ಕೆ ಹೇಳಿ, ಮುಂದಿನ ಏನು ಮಾಡೋದಂತ ಆಮೇಲೆ ಡಿಸೈಡ್ ಮಾಡಮ್ಮ. ಆಯ್ತಣ್ಣ, ನೀವು ಒಂದು ಮಾತು ಹುಡುಗರಿಗೆಲ್ಲ ಫೋನ್ ಮಾಡಿ ವಿಷಯ ಮುಟ್ಸಿ. ನಾನು ತಿಳಿಸಿವ್ನಿಕಲ್ಲ, ಆದರೂ ನೀವೊಂದ್ಕಿತ ಎಲ್ಲರಿಗೂ ತಿಳಿಸ್ಬಿಡಿ. ಪುಟ್ಟವ್ವ ಇಲ್ಲದೆ ಇರೋ ಹೊತ್ನಲ್ಲಿ ಅವ್ರ ಮನೆಯಾಗ ಹಿಂಗೆಲ್ಲ ಆಗಿದ್ ನೋಡಿದ್ರೆ ಬೇಸರ ಆಯ್ತಿದೆ ಕಣಣ್ಣ. ಹ್ಞೂ ಅಣ್ಣ, ಪುಟ್ಟವನ್ಗೆ ವಿಷಯ ಗೊತ್ತಾದ್ರೆ ಪಾಪ ಅದು ಎಷ್ಟು ನೊಂದ್ಕೊಂತಾರ ಏನೋ. ಲೈ, ಇದವ್ವ ವಾಪಸ್ ಬರೋಷ್ಟ್ರಾಗೆ ಇತ್ಯರ್ಥ ಆಗಲೇಬೇಕು. ಅದಕ್ಕೆ ಸುಮ್ಮ ವಾಪಸ್ ಸಿಗಲೇಬೇಕು. ಎಲ್ಲರೂ ಹೊಸಿ ನಿಗಾ ಇಟ್ಟು ಕೆಲಸ ನೋಡಿ. ಅಣ್ಣ, ಇದನ್ನ ನೀನು ನಮ್ಗೆ ಹೇಳ್ಬೇಕಾ? ನಿನ್ನ ಮನೆ ಅಂದ್ಮೇಕೆ ಅದು ನಮಗೂ ಮನೆನೇ ಕರಣ. ರಾತ್ರಿ ಇಡೀ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಹುಡುಕ್ತಿವಿ. ನಡಿಲ್ಲ, ಮೂಲೆ ಹುಡುಕುಮ ಮಾಡಲ. ರೀ, ಇಲ್ಲೇನ್ ಮಾಡ್ತಿದ್ದೀರಾ? ಹುಡುಗರನ್ನೆಲ್ಲ ಕರೆಸಿ ಫೋಟೋ ಕೊಟ್ಬಿಟ್ಟು ಸುಮಾ ಸಚಿನ್ನ ಹುಡ್ಕಕ್ಕೆ ಹೇಳಿವ್ನಿ. ನಮ್ಮ ಸುಮಾ ಸಿಗ್ತಾಳಲ್ವಾ? ಯಾಕೆ ಹಿಂಗೆ ಕೇಳ್ತಿದ್ದೀರಾ? ಖಂಡಿತವಾಗ್ಲೂ ಸಿಗ್ತಾಳೆ, ನೀವು ಸುಮ್ಕೇರಿ. ಸಹನಕ್ಕನ್ ಗೋಳಾಟ ನೋಡಕ್ಕಾಗ್ತಿಲ್ಲ. ಕತೆ ಇಲ್ಲದೆ ಬಂದಿರೋರಿಗೆ ಆಶ್ರಯ ಕೊಟ್ಟ ಮನೆ ಇದು. ಈ ಮನೆ ಯಾವಾಗ್ಲೂ ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಅಪ್ಪನ ಆಸೆ. ಆದ್ರೆ ನಮ್ಮ ಮುಂದೆನೆ ಮನೆಯವ್ರಿಗೆ ನೋವಾಗ್ತಿದ್ರೆ ನಮ್ಮ ಕೈಲಿ ಸಹಿಸ್ಕೊಳಕ್ಕಾಗ್ತಿಲ್ಲ. ನನಗೆ ನಿಮ್ಮ ಮನಸ್ಥಿತಿ ಅರ್ಥ ಆಯ್ತದೆ. ನನ್ನ ಕೈನ ಏನು ಮಾಡೋಕ್ಕಾಯ್ತದೋ ಅದನ್ನೆಲ್ಲ ಮಾಡೀವ್ನಿ. ದಿಕ್ಕು ಮೇಲೆ ಮಾಡ್ಬೇಕಂದ್ರೆ ಮುಂದು ಸಣ್ಣ ಸುಳುವಾದ್ರೂ ಸಿಗ್ಬೇಕಲ್ವೇ? ನೀವು ನಿಮ್ಮ ಶಕ್ತಿ ಮೀರಿ ಪ್ರಯತ್ನ ಮಾಡ್ತಿದ್ದೀರಾ. ಆದರೆ ನನ್ನಿಂದ ಏನೂ ಮಾಡೋಕ್ಕಾಗ್ತಿಲ್ವಲ್ಲ ಅಂತ ನನ್ನ ಮನ್ಸಿಗೆ ತುಂಬ ನೋವಾಗ್ತಿದೆ. ಅದು ಅಲ್ಲದೆ ಅವರಿಬ್ಬರು ವಿಷಯನ ಸಹನಕ್ಕನ ಹತ್ರ ಮುಚ್ಚಿಟ್ಟು ತಪ್ಪು ಮಾಡಿದೆ ಅಂತ ಗಿಲ್ಟ್ ಕಾಡ್ತಿದೆ. ಸಮಾಧಾನ ಮಾಡ್ಕೊಳ್ಳಿ. ಇದನ್ನು ನೀವು ಯಾವುದು ಬೇಕು ಅಂತ ಮಾಡಿಲ್ವಲ್ಲ. ಸಹನವ್ರಿಗೆ ಪರಿಸ್ಥಿತಿ ತಿಳಿ ಆದಮೇಲೆ ಅವರೇ ಅರ್ಥ ಮಾಡ್ಕೋತಾರೆ. ರೀ, ನಮ್ಮ ಸುಮಂಗ್ ಯಾವ ತೊಂದರೆನೂ ಆಗದೆ ವಾಪಸ್ ಬರ್ತಾಳಲ್ವಾ? ಅವಳಿಗೇನಾದರೂ ಆದರೆ ಅದರಲ್ಲಿ ನಾನು ಭಾಗಿಯಾಗಿದ್ದೀನೇನೋ ಅನ್ನೋ ಹಿಂಸೆ ಶುರುವಾಗುತ್ತೆ. ಸಚಿನ್ ಬಗ್ಗೆ ಏನೋ ಮಾಹಿತಿ ಸಿಕ್ಕೈತೆ ಅಂದ್ರಲ್ಲ, ಏನದು ಮೇಡಮ್ನವ್ರೆ? ರಾಜು, ಲ್ಯಾಪ್ಟಾಪ್ ಓಪನ್ ಮಾಡಿ ಅದರಲ್ಲಿರೋ ವಿಡಿಯೋನ ಎಲ್ಲರಿಗೂ ತೋರಿಸಿ.
ಚಿಚಿ ಯೋನಿದೆಲ್ಲ ಅಸಹ್ಯ. ಮೊದಲು ಮುಚ್ಚಿ ಇದನ್ನ. ಆ ಸಚಿನ್ ಒಬ್ಬ ಪ್ಲೇ ಬಾಯ್, ತುಂಬಾ ಜನ ಹುಡುಗಿರ ಜೀವನನ ಹಾಳು ಮಾಡಿದ್ದಾನೆ. ಇದೆಲ್ಲ ಸಚಿನ್ ರೂಮ್ ಸರ್ಚ್ ಮಾಡ್ದಾಗ ಸಿಕ್ಕಿರೋ ಪ್ರೂಫ್ಗಳು. ನೀವು ಸುಳ್ಳು ಹೇಳ್ತಾ ಇದ್ದೀರಾ. ನನ್ನ ಮಗ ಅಂತವನಲ್ಲ. ರೀ, ನೀವೇನು ಸುಮ್ಮನೆ ಕೂತಿದ್ದೀರಾ? ಇವ್ರು ನಮ್ಮ ಸಚ್ಚು ಬಗ್ಗೆ ಏನೇನೋ ಆರೋಪ ಮಾಡ್ತಾ ಇದ್ದಾರೆ. ಏನಾದರೂ ಮಾತಾಡಿ. ಮೇಡಮ್, ನೀವು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀರಾ. ಸಾಕ್ ಸುಮ್ನಿರಿ ಕೇಶವ್ ಅವರೇ. ಸಮಾಜದಲ್ಲಿ ಗೌರವ ಇರೋ ವ್ಯಕ್ತಿ ನೀವು. ನಿಮ್ ಮಗ ಎಲ್ಲಿ ಹೋಗ್ತಿದ್ದಾನೆ, ಏನ್ ಮಾಡ್ತಿದ್ದಾನೆ ಅಂತ ನಿಗಾ ಇಡಕ್ಕಾಗಲ್ವಾ? ಇದು ನಿಮ್ಮ ಮಗನ ಲ್ಯಾಪ್ಟಾಪ್ ತಾನೆ? ಇದು ಅವನ ರೂಮಲ್ಲೇ ಸಿಕ್ಕಿರೋದು. ಅಪ್ಪ ಸರಿ ಇದ್ದಿದ್ರೆ ಮಗನೂ ಸರಿ ಇರ್ತಿದ್ದ. ಏಯ್, ನನ್ನ ಮಗನ ಬಗ್ಗೆ ಇನ್ನೊಂದು ಮಾತಾಡಿದ್ರೆ ನಾನು ಸುಮ್ಮನೆ ಇರಲ್ಲ. ಕಾಳಿ, ಮಾತನ್ನ ಹಾಕೋಸಿ ನಿಗಾ ಇರಲಿ. ಸುಮ್ಕೆ ನಿಂತ್ಕೊ. ನೋಡಿ ಸರ್, ತುಂಬ ಹುಡುಗಿರ ಜೊತೆ ಚಾಟ್ ಮಾಡಿರೋದು, ಅವರ ಪ್ರೈವೇಟ್ ವಿಡಿಯೋಸ್ ಫೋಟೋಸ್ ಎಲ್ಲ ಇಟ್ಕೊಂಡು ಆ ಹುಡುಗಿರನ್ನ ಬ್ಲ್ಯಾಕ್ ಮೇಲ್ ಮಾಡಿರೋದು, ಅದೆಲ್ಲ ನಮಗೆ ಸಿಕ್ಕಿದೆ. ಪ್ರೂಫ್ಗಳು ಇರೋದಕ್ಕೆ ಮಾತಾಡ್ತಿರೋದು ಮಿಸ್ಟರ್ ಕೇಶವ್. ಇಲ್ಲಿ ಬರ್ತಿದ್ದಾಗ ಆ ಹುಡುಗ ಎಷ್ಟು ಸಭ್ಯಂತರ ಕಾಣಿಸ್ತಾ ಇದ್ದ. ಈಗ ನೋಡಿದ್ರೆ ಇಂಥ ಕೆಲಸ ಮಾಡಿದ್ದಾನೆ. ಇದೇನೇನೆ ನೀವು ಕಲ್ಸಿರೋ ಸಂಸ್ಕಾರ? ಥು. ಇಲ್ಲ, ಇದೆಲ್ಲ ಬರೀ ಸುಳ್ಳು. ನನ್ನ ಮಗ ತುಂಬ ಒಳ್ಳೆಯವನು. ಅವನಿಗೆ ಒಳ್ಳೆ ಬುದ್ಧಿ ಹೇಳ್ಕೊಟ್ಟಿದ್ದೀವಿ.